ತಡ ಮಾಡದೆ ಗಿರಿರಾಜ ಪಟ್ಟಣದಂತ ಹೌದೇ ನಮಗೆ ದಾರಿಯನ್ನು ತೋರಿಸುತ್ತ ಸ್ಥಳಗಳ ವಿಚಾರವನ್ನು ತಿಳಿಸುತ್ತ ನಮ್ಮನ್ನು ಕರೆದುಕೊಂಡು ಬಂದವನು ಇದ್ದೀಯ. ನಿನ್ನನ್ನು ಹಿಂಬಾಲಿಸಿ ಬಂದವರು ನಾವಿದ್ದೇವೆ. ಬರುವಂತಹ ಸ್ಥಳಕ್ಕೆ ವಿಶೇಷವೂ ಎಂಬಂತೆ ನನಗೆ ತೋರಿದ್ದು ಎದುರಿಗೆ ಕಾಣುತ್ತಿರುವಂತಹ ಆಕಾರ, ಬೆಟ್ಟಗಳ ಮೇಲೆ ಬೆಟ್ಟಗಳು ಇದೆಯೇ ಎಂಬ ಹಾಗೆ ಗೋಚರವಾಗುತ್ತಿರುವಂತಹ ಈ ಆಕಾರ ಬೃಹದಾಕಾರವಾದದ್ದು ಕಂಡಾಗಲೇ ಅರ್ಥ ಆಯಿತು. ಹೇಗೆ ವಿಶೇಷವೇ ಇರಬಹುದೇ? ದುಂದುಬಿಯೊಬ್ಬಾದಲ್ಲಿ ತೋರುತ್ತಿರುವಂತಹ ಇದು ಏನನ್ನೋದು ಗೊತ್ತಾಗಲಿಲ್ಲ ದೇವರಿಗೆ. ಅದ್ಭುತವಾಗಿ ಗೋಚರಿಸ್ತವು ಅಲ್ವಾ? ಗುಡ್ಡದ ಮೇಲೆ ಒಂದು ಗುಡ್ಡವನ್ನು ದುಂದುಬಿಯ ತರದಲ್ಲಿ ಕಾಣುತ್ತಿರುವ ಇದೇನಿದೆ ಅನ್ನೋದು ಪ್ರಶ್ನೆ. ಏನು ಇದರ ಕುರಿತಾಗಿ ಹಿಂದೆ ಒಂದು ಘಟನೆ ಘಟಿಸಿ ಹೋಗಿ ಹೇಳ್ತೀನಿ.
ಅದರಲ್ಲಿ ಮಾಷ ಎನ್ನುವ ಮೂರು ಕೊರಳುಳ್ಳದಾನು ಪರಬಲದಿಂದವಾಗಿ ಹರಿಯುತ್ತಿರುವಂತಹ ಆತ ದೇವಾನು ದೇವತೆಗಳಿಗೆ ಉಪಟಳವನ್ನು ಕೊಡುವುದಕ್ಕೆ ಪ್ರಾರಂಭಿಸಿದ. ಕಂಗಾರಾದಂತಹ ದೇವತೆಗಳು ಅವನ ಪತ್ರದಿಂದಾಗಿ ಓಡಿ ಜೀವವನ್ನು ಹಿಡಿದುಕೊಂಡು ಓಡಿಕ್ಕೆ ಪ್ರಾರಂಭಿಸಿದಂತಹ ಹೋಗಿ 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 ಪರಶಿವನ ಮೊರೆಯನ್ನು ಹೊಂದಿ ದೇವ ರಕ್ಷಿಸಬೇಕು ಅಂತ ಕೇಳಿದರು. ಅವರ ಅಳಲನ್ನ ಕೇಳಿದಂತಹ ಪರಶಿವ ಕೈಲಿನ ಮನೆಗಳನ್ನಾಡಿ ಧನುಜನ ಮನೆಗಾಗಿ ಕರೆಗಿಳಿದು ಬಂದ ಭಗವಂತ ರಕ್ಷಿಸಬೇಕಾದ ಅಲ್ವೋ. ಕಡೆಯ ದಿಕ್ಕಿನ ಒಡೆಯ ಕರಡ ಕರೆಗಿಳಿದು ಬರುವಾಗ ಹಾಗೆ ಬರಲಿಲ್ಲ, ತನ್ನ ಆಯುಧವಾದಂತಹ ಶೂಲವನ್ನು ಧರಿಸಿ ಬಂದಂತ ಪರಶಿವ ಆ ಶೂಲದಿಂದ ಮಾಡಿರುವಂತ ಕಾರ್ಯ ಏನು ಗೊತ್ತಾ? ತಮ್ಮ ಶೂಲದಿಂದಾಗಿ ಕಂಠಕ್ಕೆ ಮೂರು ಕೊರಳುಳ್ಳ ದಾನ ಮಾಷದ ಕೊರಳನ್ನ ಕತ್ತರಿಸಿ ಬದಿಗಿರಿಸಿದ. ದೂರದಿಂದಲೇ ಅಣ್ಣನ ಸಾವನ್ನು ನೋಡುತ್ತಿರುವಂತ ವೃಷ ಕಡೆ ಮಾಡಲಿಲ್ಲ. ಎಲ್ಲಿಂದ ಓಡಿದ? ನಿಂತ ಸ್ಥಳದಿಂದ ಹಾರಿದ. ಅಂದ್ರೆ ಅಣ್ಣ ಸತ್ತ ಇಲ್ಲ, ತನ್ನಣ್ಣನ ಸಾವಿಗೆ ಕಾರಣಕರ್ತನಾದಂಥ ಪರಶಿವನನ್ನು ಬಿಡಬಾರದೆನ್ನುವ ಸಲುವಾಗಿ ರೋಷಾವೇಶದಿಂದಲಾಗಿ ಬಂದ ಪರಶಿವನ ಮೇಲೆ ಉರಿಯುವ
ಜ್ವಾಲೆಯನ್ನು ಪರಶಿವ ಕುದಿಯುತ್ತಿರುವಂತಹ ಸಂದರ್ಭ ಪರಶಿವನ ಪ್ರತಿಸ್ಪರ್ಧಿಯಾಗಿರುವಂತಹ ವೃಷ ಇಂದು ಮುಂದು ಆಲೋಚನೆ ಮಾಡಿದ ಪರಶಿವ ಅಣ್ಣನನ್ನ ಕೊಂದ ಹಾಗೆ ಈ ವೃಷನನ್ನು ಅಲ್ಲಿಗೆ ಮಾಷ ವೃಷ ಎನ್ನುವಂತ ಇಬ್ಬರು ದಾನವರು ಪರಶಿವನ ಕೈಯಲ್ಲಿ ಹತರಾಗಿ ಇದು ಕಥೆ ಹಾಗಂತ ಮುಂದೇನಾಯ್ತು ಬದುಕಿದ್ದಕ್ಕೆ ಏನು ಸಂಬಂಧ ಇದು ತಿಳಿದೆ ಅದಕ್ಕೆ ಆ ಪರಶಿವ ಮಾಡಿರುವಂತ ಕಾರ್ಯದ ಕುರಿತಾಗಿ ಬಿಡುತ್ತಾ ಹೋದ್ರೆ ನೀವು ರೋಮಾಂಚನವಾಗುತ್ತದೆ ಅಣ್ಣನನ್ನ ಕೊಲ್ಲುವಾಗ ಗೈದ ಕೃತ್ಯ ಪ್ರಪಂಚಕ್ಕೆ ವಿಚಿತ್ರ ಅನಿಸಿತು ತಮ್ಮನನ್ನ ಕೊಂದ ಮೇಲೆ ಗೈದ ಕೃತ್ಯ ಬಲು ವಿಚಿತ್ರವಾಗಿ ಒಂದು ಮೇಲೆ ಹೌದಪ್ಪ ಸತ್ತು ಬಿಟ್ಟಂತ ಪ್ರಶನನ್ನ ಹೋಗಿ
ಬಾರಿಸಿದ, ಚರ್ಮವನ್ನ ಹದಗೊಳಿಸಿ ಬಾರಿಸಿದ. ಹದಗೊಳಿಸಿದ ವಿನಃ ಸ್ವರ ಶ್ರುತಿ ಸೇರುವುದಿಲ್ಲ. ಶ್ರುತಿಗೆ ಸೇರ್ಬೇಕಾ? ಸರಿ, ಹದ ಹಾಕಿ ಬಾರಿಸಿದ. ಅದ್ಭುತವಾದಂತಹ ನಾದವನ್ನು ಕೊಡುವುದಕ್ಕೆ ಪ್ರಾರಂಭಿಸಿದ. ಇದನ್ನ ಪರಶಿವ ತಮ್ಮ ತಾಂಡವ ನಾಟ್ಯದಲ್ಲಿ ಬಳಸ್ತಾ ಇದ್ದಂತೆ ಇದು ಕಲೆ. ತಾಂಡವ ನಾಟ್ಯದಲ್ಲಿ ಇದನ್ನು ಬಳಸುತ್ತಾ ಇಲ್ಲ. ಅದು ಇಲ್ಲಿ ಬರುವುದಕ್ಕೆ ಕಾರಣ ಏನು ಗೊತ್ತಾಗ್ತದೆ. ಅಲ್ಲಿರುವಂತಹ ಬೇರೆ ಇಲ್ಲಿ ಬರುವುದಕ್ಕೆ ಕಾರಣ ಏನು? ಇದಕ್ಕೊಂದು ಘಟನೆ ನಡೆದಿದೆ. ಓ ಧನಂಜಯ, ಇನ್ನೊಂದು ಸಂದರ್ಭದಲ್ಲಿ ತನ್ನ ಪಾಲಿಗೆ ಅಜೇಯತ್ವ ಬೇಕೆನ್ನುವ ಸಲುವಾಗಿ ಮಾಗದ ಜರಾಸಂಧ ಪರಶಿವನ ಕುರಿತಾಗಿ ತಪಸ್ಸನ್ನು ಆಚರಿಸಿದನು. ಅವನ ತಪಸ್ಸಿಗೆ ಬರಿದಂತಹ ಪರಶಿವ ಇವನ ಪಾಲಿಗೆ ಅಜೇಯತ್ವವಾಗಿ ನೀಡಿದ್ದು ಈ ಬೇರೆಯನ್ನು. ಇದರ ವಿಶೇಷತೆಯನ್ನು ಗೊತ್ತು. ಮಾಗದನಿಗೆ ಮರೆತಂತಹ ವೈರಿಗಳು ಈ ಬೇರೆ ಇದ್ದಂತಹ ಸ್ಥಳಕ್ಕೆ ಕಾಲಿಟ್ಟ ಮರುಗಳಿಗೆಯಲ್ಲಿ ಅದ್ಭುತವಾದಂತಹ ನಾದವನ್ನು ಹೊರಸೂಸುತ್ತದೆ. ಇದನ್ನ ಕೇಳಿದಂತಹ ಮಾಗದ ವೈರಿಗಳು ದಂಗು ಬಡಿದು ಗಮನ ಮಾಡಿದ್ದು ಪ್ರಜ್ಞಾನ ಓಡುವ ಪರಿಸ್ಥಿತಿ ಒದಗಿ ಬರ್ತದೆ. ಮಾಗದನ ವಿಜಯದ ಗುಟ್ಟು ಈ ಬೇರಿಯನ್ನು ಇದನ್ನ ಬಡಿದವ ಅಂತಾದ್ರೆ ನಮಗೆ ಮುಂದಪ್ಪ ಕಾರ್ಯಕ್ಕೆ ಅದು ಅನುಕೂಲ. ಅದಕ್ಕಾಗಿ ಇಡೀ ದಾಯುಧದಿಂದ ಬಡಿಯಲೇ ಬೇಡಿ. ಮಧ್ಯರಾತ್ರಿಯ ಕಾಲದಲ್ಲಿ ಇದ್ದಕ್ಕಿದ್ದ ಹಾಗೆ ಕೇಳಿಸಿತಲ್ಲ ಭಯಂಕರವಾದ ಶಬ್ದ. ಗುಡುಗು ಗುಡುಗಿತು, ಸಿಡಿಲಿನ ಅಪ್ಪಳವು, ಎಲ್ಲ ಉಲ್ಕಾಪಾತವು. ಒಂದು ಅರ್ಥ ಆಗುವುದೇ ಇಲ್ಲ. ನಿಂತ ನೆಲವೇ ಕುಸಿಯುತ್ತಾ ಇದೆಯೋ ಎಂಬ ಹಾಗೆ, ನಕ್ಷತ್ರ ಮಂಡಲವೇ ಪಟಪಟನೆ ಕ್ಷಮಾಶಾಲಿಯಾಗುತ್ತಾ ಇದೆಯೋ ಎಂಬ ಹಾಗೆ ಕರ್ಣ ಕಳವಳಿಸುತ್ತಾ ಇದೆ. ನನ್ನ ಅಂತಃಕರಣವೇ ಕಳವಳಕ್ಕೀಡಾಗಿದೆ. ಮಾಗಧ ಎನ್ನುವ ನನ್ನ ಹೆಸರನ್ನ ಕೇಳಿದಾಗ ಚರಾಚರ ಪ್ರಪಂಚವೇ ಕಡಗಡಗೆ ತಿರುಗುವ ಇತಿಹಾಸವನ್ನ ಸೃಷ್ಟಿ ಮಾಡಿದವನು ಈ ಜಗಚ್ಚಟ್ಟಿ ಜರಾಸಂಧ. ಆದರೆ ಇವತ್ತು ಈ ಭೀಕರವಾದ ಶಬ್ದಕ್ಕೆ ನಾನೇ ನುಗ್ಗಿ ಹೋಗಬೇಕಾಯಿತು ಅಂತಾದ್ರೆ ಏನಿದರ ರಹಸ್ಯ? ಯಾಕೆ ಹೀಗಾಗುತ್ತಾ ಇದೆ? ಮುಂದೆ ಇದರಿಂದ ಏನಾಗಬಹುದು? ಸರಿಯಾದ ಮಾರ್ಗವನ್ನು ಕಂಡುಕೊಳ್ಳಲೇಬೇಕು. ಸ್ವಾಮಿ, ನಮೋ ನಮಃ. ಸ್ವಾಮಿ, ಇಲ್ಲಿ ನಡೆಯುತ್ತ
ನಡೆಯುತ್ತಿರುವಂತಹ ವಿದ್ಯಮಾನಗಳು ತಮ್ಮ ಗಮನಕ್ಕೂ ಬಂದಿದೆ. ಹಾಯಾಗಿ ಮನೆಗೆ ನಿದ್ರೆ ಮಾಡಬೇಕಾದಂತಹ ರಾತ್ರಿಯ ಕಾಲ ಇದ್ದಕ್ಕಿದ್ದ ಹಾಗೆ ನಮ್ಮ ಗಿರಿಮಜಾ ಪಟ್ಟಣದಲ್ಲಿ ಇಲ್ಲಿಯವರೆಗೆ ಕೇಳಿರದ ಕಂಡಿರದ ಭಯಂಕರವಾದಂತಹ ಶಬ್ದ ಯಾಕೆ ಹೀಗಾಯಿತು? ಏನಿದರ ರಹಸ್ಯ? ಮುಂದಿದರಿಂದ ಏನು ಅನಾಹುತ ಆಗಬಹುದು? ಇದಕ್ಕೇನಾದರೂ ಉಪಾಯ ಇದ್ರೆ ಶ್ರೀಮುಖದಿಂದಲೇ ಅಪ್ಪಣೆಯಾಗಬೇಕು. ಮಾಡು ಶಾಂತಿಯನು ಎಲೆ ಭೂಮಿ ಮಾಡು ಅದ್ಭುತ ಶಾಂತಿಯನು ಎಂದರು. ಸಕಾಲದಲ್ಲಿ ಕ್ಷಣ ಮಾತ್ರದಲ್ಲಿ ನಾನೇ ನಿನ್ನೆದುರಿಗೆ ಬಂದು ನಿಂತಿದ್ದೇನೆ ಅಂತಾದ್ರೆ ಇದೊಂದು ಅದ್ಭುತ. ನೀವು ಬಂದದ್ದು ಅದ್ಭುತ, ಇಲ್ಲಿ ಒಂದಾದದ್ದು ಅದ್ಭುತ. ಕಾಲವಲ್ಲದ ಈ ಕಾಲದಲ್ಲಿ ಆಗುತ್ತಿರುವಂತಹ ಉಲ್ಕಾಪಾತಗಳು, ಕಾಣುತ್ತಿರುವ ಧೂಮಕೇತುಗಳು, ನರಿ ನಾಯಿಗಳ ಬೊಬ್ಬಾಟವು, ಕಿರುಚಾಟವು ಇಂಥದೊಂದು ಉಂಟಾಗುತ್ತದೆ ಅಂತಾದ್ರೆ ಇದೊಂದು ಅದ್ಭುತ. ಇದು ಅದ್ಭುತ. ಯಾವ ಮಾಘದನ ಹೆಸರನ್ನ ಕೇಳಿದ್ರೆ ಲೋಕವೇ ನಡುಗುತ್ತಿತ್ತೋ ಅಂತ ಮಾಘದನೇ ಇವತ್ತು ನಡುಗುತ್ತಾ ಇದ್ದಾನೆ ಅಂತಾದ್ರೆ ಇದು ಮತ್ತೂ ಅದ್ಭುತ. ಈ ಎಲ್ಲ ಅದ್ಭುತಗಳನ್ನ ಕುಣಿಸಿ ಭಾಗಿಸಿದಾಗ ಪರಿಣಾಮ ಏನಾಗುವುದು ಎಂದು ನನಗೊತ್ತಾಗ್ತದೆ ಅಂತಾದ್ರೆ ಅದು ಮತ್ತೂ ಅದ್ಭುತ. ಹಾಗಾದ್ರೆ ನಿಮ್ಗೆ ಗೊತ್ತಾದ್ರೆ ಗೊತ್ತಾಗುವುದೇ ಇಲ್ಲ ಅಂತ. ಈ ಅದ್ಭುತ ಎನ್ನುವುದಕ್ಕೆ ಪೂರ್ಣ ವಿರಾಮ ಇಲ್ಲ, ಆಶ್ಚರ್ಯ ಚಿಹ್ನೆ ಇದೆ ಎನ್ನುವುದು ಮತ್ತೂ ಅದ್ಭುತ. ಅಂತೂ ತಾವು ಈ ಮಧ್ಯರಾತ್ರಿಯ ಕಾಲದಲ್ಲಿ ಅದ್ಭುತದಲ್ಲಿಯೇ ಪ್ರಸಂಗ ಮುಗಿಸುವ ಲಕ್ಷಣ. ಪೂರ್ಣ ವಿರಾಮ ಒಂದು ಕಾಣ್ತದೆ ಅಂತಾದ್ರೆ ಅದು ಇನ್ನೂ ಅದ್ಭುತ. ಅದ್ಭುತ ಹಾಳಾಗಿ ಹೋಗಲು ಈ ಅದ್ಭುತಕ್ಕೆ ಪರಿಹಾರ ಅಂತ ಹೇಳಿ ಹಾಳಾಗುವುದು ಒಳ್ಳೇದಾಗ್ತಾ ಉಂಟು ಅಂತ ಅದು ಮತ್ತೂ ಅದ್ಭುತ. ಇಂಥ ಮಾರ್ಗದೇಶದ ಬಾಯಿಯಲ್ಲೂ ಈ ಬ್ರಾಹ್ಮಣನೆದುರಿಗೆ ಅಯ್ಯೋ ಎನ್ನುವುದಾಗಿ ಹೇಳಿದ್ದಾದ್ರೆ ಇದು ಇನ್ನೂ ಅದ್ಭುತ. ನಿಮ್ಮನ್ನು ಹೊರತುಪಡಿಸಿ ಮತ್ತಾರಾದರೂ ಅದ್ಭುತ ಇಟ್ಟುಕೊಳ್ಳಿಸಿ ಹಾಗೆ ಯಾರೂ ಬರ್ತಾ ಇದ್ದಾಗ ನೀ ನನ್ನನ್ನೇ ಕರೀತಾ ಇದ್ದೆ ಎನ್ನುವುದು ಇನ್ನೂ ಅದ್ಭುತ. ಹಾಗೆ ಕರೆದಾಗ ನೀವು ಬರ್ತೀರಿ ಎನ್ನುವ ನಮ್ಮ ಭಾವನೆಯೇ ಒಂದು ಅತ್ಯದ್ಭುತ. ಭಾವನೆಯೇ ಬದುಕಲಿಕ್ಕೆ ಸಾಕಾಗುವುದಿಲ್ಲ, ಬದುಕಿಗೆ ಬೇರೊಂದುಂಟು ಎನ್ನುವುದು ಅರ್ಥೈಸಿಕೊಂಡ ನೀನು ಉಳಿದವರಿಗೂ ಅದೇ ರೀತಿ ಸಹಕರಿಸಿದ್ರೆ ಇನ್ನೂ ಅದ್ಭುತ. ಕಟ್ಟಿಟ್ಟದ್ದು ಸಿಕ್ಕೇ ಸಿಕ್ತು. ಹಾಗಿದ್ರೆ ಇದರ ಪರಿಣಾಮ ಇದು ರಾಜಾರಿಷ್ಟ. ರಾಜಾರಿಷ್ಟ. ಈ ರಾಜಾರಿಷ್ಟ ಎನ್ನುವುದು ಕೇವಲ ರಾಜನಿಂದ ಬಂತು ಅಂತಾದ್ರೆ ಇಡೀ ರಾಜ್ಯಕ್ಕೆ ಎನ್ನುವುದೇ ಅದರ ಅರ್ಥ. ಹಾಗಿದ್ರೆ ಇದಕ್ಕೇನು ಮಾಡಬೇಕು? ಏನು ಮಾಡಬೇಕು? ಇಷ್ಟೆಲ್ಲ ಅದ್ಭುತಕ್ಕೆ ನೀವು ಮಾಡಬೇಕಾದದ್ದು ಅದ್ಭುತ ಶಾಂತಿ ಎನ್ನುವುದು ಇನ್ನೂ ಅದ್ಭುತ. ಇದರ ಪರಿಹಾರ ಆಗಬೇಕು ಅಂತಾದ್ರೆ ಅದ್ಭುತ ಶಾಂತಿ. ಹಾಗಿದ್ರೆ ಹೀಗೆ ಹೇಳಿದ್ದೇನೆ ಬಿಟ್ಟರೆ ಅದ್ಭುತ ಶಾಂತಿ ಮಾಡಲಿಕ್ಕೆ ನಮಗೂ ಗೊತ್ತು ಉಂಟೋ ಇಲ್ವ ಅನ್ನೋದು ಮತ್ತು ಹಾಗಾದ್ರೆ ಇದಕ್ಕೂ ನಾವು ಬೇರೆ ಜನರನ್ನೇ ಹುಡುಕಬೇಕು. ಆ ಅಗತ್ಯ ಇಲ್ಲ ಎನ್ನುವುದು ಇನ್ನೂ ಅದ್ಭುತ. ಅದೊಂದು ಅದ್ಭುತದಲ್ಲೇ ಎಲ್ಲವೂ ಮಸ್ತಕದಲ್ಲಿ ಇರುವುದಿಲ್ಲ, ಕೆಲವು ಪುಸ್ತಕದಲ್ಲಿ ಇರ್ತದೆ. ಆ ಪುಸ್ತಕ ನಮ್ಮನೇಲಿ ಉಂಟು ಅಂತಾದ್ರೆ ಇನ್ನೂ ಅದ್ಭುತ. ಯಾಕೆಂದ್ರೆ ನನ್ನಲ್ಲಿಯೂ ಆಗಾಗ ಪುಸ್ತಕವನ್ನು ಒಡೆಯುವಂತ ಬೇರೆ ಪುರೋಹಿತರು ಅದನ್ನು ಮರಳಿಸಿ ನನಗೆ ಕೊಟ್ಟಿದ್ದಾರೆ ಅಂತಾದ್ರೆ ಇನ್ನೂ ಅದ್ಭುತ. ಈ ಎಲ್ಲ ಅದ್ಭುತಕ್ಕೂ ನೀನು ನಿಶ್ಚಿಂತೆಯಿಂದ ಇವತ್ತು ರಾತ್ರಿ ನಿದ್ದೆ ಮಾಡಿದೆ ಅಂತಾದ್ರೆ ಇನ್ನೂ ಅದ್ಭುತ. ಪರಿಹಾರ ಆಗದ ನಿದ್ರೆ ಬರುವುದಕ್ಕೆ ನಾಳೆ ಸೂರ್ಯೋದಯಕ್ಕೆ ದೊಡ್ಡ ಪ್ರಶ್ನದಲ್ಲಿ ನೀನು ಶುಚಿರ್ಭೂತನಾಗಿ ಇದ್ದೆ ಅಂತಾದ್ರೆ ಹೇಳಿದಂತ ಅದ್ಭುತ ಶಾಂತಿಯನ್ನು ನಾನು ಮಾಡಿಸ್ತೇನೆ. ಇದಕ್ಕೆ ದೇಶದ ಎಲ್ಲಾ ಬ್ರಾಹ್ಮಣರಿಗೂ ಮುಕ್ತವಾದ ಅವಕಾಶ ಇದೆ. ಯಾವ ದ್ವಾರದಲ್ಲಿಯೂ ಹೇಗೋ ಬ್ರಾಹ್ಮಣರು ಇಲ್ಲಿ ಪ್ರವೇಶ ಮಾಡಲಿ. ಬಂದಂತ ಬ್ರಾಹ್ಮಣರಿಗೆ ನೀನು ಕೂಡಿ ಭೋಜನ ಭಾರಿ ದಕ್ಷಿಣೆಯನ್ನ ದಾನವನ್ನು ಇದ್ದೆ ಅಂತಾದ್ರೆ ಇದಕ್ಕೊಂದು ಪರಿಹಾರ. ಇಷ್ಟು ಮಾಡಿದ್ರೆ ಸಾಕು. ಪರಿಹಾರ ಖಂಡಿತ ಕಟ್ಟಿಟ್ಟದ್ದು. ನಾಳೆ ದಿವಸ ಶುಚಿರ್ಭೂತನಾಗಿ ತೃಣಮೂಲ ಪ್ರಸ್ಥಕ್ಕೆ ಬರ್ತೇನೆ. ನಿಮ್ಮ ಹೊಣೆಗಾರಿಕೆಯಲ್ಲೇ ಎಲ್ಲವೂ ನಡೆಸಿಕೊಡಬೇಕು. ನೀನು ಬರುವ ಮುಂಚೆ ನಾನು ಬಂದಿದ್ದೇನೆ ಅಂತಾದ್ರೆ ಅದು ಇನ್ನೊಂದು
ಮನಸ್ಸಿಗೆ ಬಹಳ ಮುದವಾಯಿತು ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಅದಕ್ಕೆ ಕಾರಣ ನಮ್ಮ ಬ್ರಾಹ್ಮಣರು ನಮ್ಮಲ್ಲಿಯೇ ಇರುವವರು ಎಷ್ಟು ಸುಲಲಿತವಾಗಿ ಸುಲಭವಾಗಿ ನಾಳೆಯ ದಿವಸ ಆಗಬಹುದಾದಂತಹ ಅನಾಹುತದ ಪರಿಮಾರ್ಜನೆಗೆ ಬೇಕಾದ ಮಾರ್ಗವನ್ನು ಕಲ್ಪಿಸಿದ್ದಾರೆ. ರಾಜಾರಿಷ್ಠ ಅದನ್ನು ದೂರ ಮಾಡಿಕೊಳ್ಳಬೇಕು ಅಂತಾದ್ರೆ ಅದ್ಭುತವಾದ ಶಾಂತಿ ಅದನ್ನು ಮಾಡಿ ಬ್ರಾಹ್ಮಣರನ್ನು ಸಂತೃಪ್ತಿಗೊಳಿಸಿದೆ ಅಂತಾದ್ರೆ ಸಂಪ್ರೀತರಾದಂತಹ ಬ್ರಾಹ್ಮಣರು ನಮ್ಮನ್ನು ಹರಸಿ ಹಾರೈಸುತ್ತಾರೆ. ಅವರ ಆಶೀರ್ವಾದ ನನ್ನ ಬದುಕಿನ ಶ್ರೇಯಸ್ಸಿಗೆ ಕಾರಣವಾಗುತ್ತದೆ. ಹಾಗಾಗಿ ಈ ಕಾರ್ಯದಲ್ಲಿ ಮುಂದಾಗಬೇಕು ಎನ್ನುವುದಾಗಿ ಎಚ್ಚರಿಸಿದೆ. ವಿಧಿಸುವೆ ಘನ ಶಾಂತಿಯ ಈ ಅದ್ಭುತವಾದಂತಹ ಶಾಂತಿಯಿಂದ ನಮ್ಮ ನಾಡು ಸುಭಿಕ್ಷವಾಗಿರಬೇಕು. ಬರಬಹುದಾದಂತಹ ಆಪತ್ತು ವಿಪತ್ತು ನಮ್ಮ ನಾಡಿನ ಪ್ರಜೆಗಳಿಗೆ ಯಾವುದೇ ರೀತಿಯ ತೊಂದರೆ ಉಂಟು ಮಾಡಬಾರದು. ಅದಾಗಬೇಕು ಅಂತಾದ್ರೆ ಕಾಲ ಇದಲ್ಲ. ಈ ಕಾರ್ಯವನ್ನು ಕೈಗೊಳ್ಳಬೇಕು ಅಂತಾದ್ರೆ ಈ ರಾತ್ರಿಯ ಕಾಲ ಅಲ್ಲ, ಬೆಳಗಾಗಬೇಕು. ರಾತ್ರಿಯನ್ನು ಉತ್ತರಿಸಬೇಕು. ಭಗವಾನ ಬಾಲಭಾಸ್ಕರ ದೇವ ಹೊಂದಿರಣಗಳಿಂದ ಪ್ರಪಂಚವನ್ನು ಪ್ರಕಾಶಿಸುವ ಪ್ರಾತಃ ಕಾಲದಲ್ಲಿ ಎದ್ದು ಶುಚಿರ್ಭೂತವಾಗಿ ವ್ಯವಸ್ಥೆ